ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧರಸ್ವಧಾಮ್ನಾ ನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ಯದನುಭಾವಾದೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಸತ್ತಾಂ ಸನ್ನಿಧಿಂ ಮಾನಸೇ ಚ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುನ್ ಭಜೆ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ನಾರಸಿಂಹನ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ. ಜೀವನದಲ್ಲಿ ಭಯ ಬರಬಾರದು ಅಂದ್ರೆ ಏನು ಮಾಡಬೇಕು? ಎಲ್ಲರಿಗೂ ಒಂದೊಂದು ರೀತಿಯ ಭಯ ಇದೆ. ತಾವದ್ಭಯಂ ದ್ರವಿಣಗೇಹ ಸುರನ್ನಿಮಿತ್ತಂ ಯಾವಸ್ಪೃಹಾ ಪರಿಭವೋ ವಿಪುಲಶ್ಚ ಮೋಹಃ ಯಾವನ್ಮಮೇತ್ಯ ಸದವಗ್ರಹ ಆರ್ತಿಮೂಲಂ ಯಾವನ್ನ ತೆಂಗ್ರಿಮ ಭಯಂ ಪ್ರಣೀತ ಲೋಕಃ ಎಂಬುದಾಗಿ ಬ್ರಹ್ಮದೇವರಿ ಮಾತನ್ನಂತಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಭಯ, ಚಿಂತೆ. ಈ ಭಯ ಚಿಂತೆಗಳು ಪರಿಹಾರ ಆಗಬೇಕಾದರೆ ಏನು ಮಾಡಬೇಕು ಎಂಬುದನ್ನು ಜಗನ್ನಾಥದಾಸರು ಹರಿನಾಮ ಸ್ಮರಣೆಯನ್ನು ಮಾಡುವುದರಿಂದ ನಿಮಗೆಲ್ಲ ಭಯವೂ ಪರಿಹಾರವಾಗುತ್ತೆ. ಭಯ ಪರಿಹಾರಕ್ಕಿರ್ತಕ್ಕಂತಹ ಒಂದೇ ಒಂದು ಕೆಲಸ ನಾವು ಮಾಡಬೇಕಾದದ್ದು ಭಗವನ್ನಾಮ ಸ್ಮರಣೆ. ಆ ಭಗವನ್ನಾಮ ಸ್ಮರಣೆಯನ್ನು ಮಾಡಬೇಕಾದ್ರೆ ಕೇವಲ ಗೋವಿಂದ ಅಚ್ಯುತ ನಾರಾಯಣ ಅನ್ನುವುದೇ ಅಲ್ಲ. ಭಯ ಪರಿಹಾರ ಆಗಬೇಕಾದ್ರೆ ನಾನು ಸ್ವತಂತ್ರನಲ್ಲ, ಪರಮಾತ್ಮನೊಬ್ಬನೇ ಸ್ವತಂತ್ರ. ಅವನೊಬ್ಬನೇ ಸ್ವತಂತ್ರನೇ ಹೊರತು ಪರಮಾತ್ಮನಿಂದ ಭಿನ್ನವಾದ ಈ ಜಗತ್ತೆಲ್ಲವೂ ಲಕ್ಷ್ಮೀದೇವಿಯಿಂದ ಆರಂಭ ಮಾಡಿಕೊಂಡು ತೃಣಪರ್ಯಂತರವಾದ ಜೀವರಾಶಿಗಳೆಲ್ಲರೂ ಕೂಡ ಅಸ್ವತಂತ್ರರು, ಪರಮಾತ್ಮನ ಅಧೀನವಲ್ಲದೆ ನಾವೇನೂ ಮಾಡಲಾರು ಎಂಬತಕ್ಕಂಥ ಈ ಜ್ಞಾನವನ್ನು ಪಡ್ಕೊಂಡಾಗ ನಮಗೆ ಭಯ ಪರಿಹಾರವಾಗತ್ತೆ ಎಂಬುದನ್ನು ಹೇಳಲಿಕ್ಕೋಸ್ಕರವಾಗಿ ನಾಮಸ್ಮರಣ ಸಂಧಿಯ 20ನೇ ಪದ್ಯದಲ್ಲಿ ಈ ಮಾತನಾಡ್ತಾ ಇದ್ದಾರೆ. ಈ ನಿಮಿತ್ತ ನಿರಂತರ ಸ್ವಾಧೀನ ಕರ್ತೃತ್ವವನ್ನು ಮರೆದು ಏನೇನು ಮಾಡುವುದೆಲ್ಲ ಹರಿ ಒಳಗೆ ಹೊರಗೆ ನೆಲೆಸಿದ್ದು ತಾನೇ ಮಾಡುವೆನೆಂದರಿದು ಮದ್ದಾನೆ ಎಂದದಿ ಸಂಚರಿಸು ಪವಮಾನ ವಂದಿತ ನೊಂದ ರಕ್ಷಣ ಬಿಟ್ಟಗಲ ನಿನ್ನ. ಒಂದು ರಕ್ಷಣ ಭಗವಂತ ನಿನ್ನನ್ನು ಬಿಟ್ಟಿರೋದಿಲ್ಲ ಅಂತ ಇದ್ದಾರೆ. ಈ ನಿಮಿತ್ತ ಹಿಂದಿನ ಪದ್ಯದಂತೆ ಎಲ್ಲರೊಳಗಿದ್ದು ಎಲ್ಲ ವಿಧವಾದ ಕೆಲಸವನ್ನು ಮಾಡಿಸುವ ಭಗವಂತ ಅವನು ಸ್ವತಂತ್ರನಾಗಿ ಮಾಡಿಸ್ತಾನೆ. ಕೆಲವು ರಾಜರು ಹೊರಗೆ ಮಾತ್ರ ನಿಯಾಮಕರಾಗಿರ್ತಾರೆ, ಆದರೆ ಭಗವಂತ ನಮ್ಮೊಳಗಿದ್ದೂ ನಿಯಾಮಕನಾಗಿದ್ದಾನೆ. ಆ ಭಗವಂತನಂತಹ ನಿಯಾಮಕರು ಯಾರೂ ಇಲ್ಲ ಎಂಬುದನ್ನು ನಮಗಿಲ್ಲಿ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಈ ನಿಮಿತ್ತ ನಿರಂತರ ಸ್ವಾಧೀನ ಕರ್ತೃತ್ವವನ್ನು ಮರೆದು, ಕರ್ತೃತ್ವ ನಿನ್ನ ಅಧೀನ ಅಲ್ಲ, ಭಗವದ್ ಅಧೀನವಾಗಿದೆ ಎಂಬುದನ್ನು ತಿಳಿದು ಏನೇನು ಕರ್ಮಗಳನ್ನು ಮಾಡ್ತೀಯ, ಉಂಬುವುದು, ಉಡುವುದು, ನೋಡುವುದು, ಆಡುವುದೆಲ್ಲ ಎತ್ಕರೋಷಿ ಯದಶ್ನಾಶಿ ಯಜ್ಜುಗೋಸಿ ದದಾಸಿಯತ್ತು, ಮಾಡುವ ಪ್ರತಿಯೊಂದು ಕೆಲಸವೂ ಭಗವಂತ ನಿಂತು ಮಾಡಿಸ್ತಾನೆನ್ನುವ ಜ್ಞಾನ ಬರೀ ಪ್ರವಚನ ಕೇಳಿದಾಗ ಬಂದರೆ ಸಾಲದು, ದುಃಖ ಬಂದಾಗ ಬಂದರೆ ಸಾಲದು, ಎಲ್ಲ ಕಾಲದಲ್ಲೂ ನಮಗಿದು ಎಚ್ಚರವಾಗಿರಬೇಕು ಎನ್ನುವುದನ್ನು ಸ್ವಾಧೀನ ಕರ್ತೃತ್ವವನ್ನು ಮರೆದು ಏನೇನು ಮಾಡುವುದೆಲ್ಲ ಹರಿ ಒಳ ಹೊರಗೆ ನೆಲೆಸಿದ್ದು, ಒಳಗೆ ಹೊರಗೆ ಎರಡೂ ಕಡೆ ನೆಲೆಸಿರ್ತಾನೆ ಪರಮಾತ್ಮ. ತಾನೇ ಮಾಡುವೆನೆಂದರಿದು, ನಾವು ಮಾಡ್ತಾ ಇದ್ದೀವಿ ಅಂತ ನಮಗೆ ಅನಿಸುತ್ತೆ. ನಾನು ಮಾಡ್ತೀನಿ, ನಾನು ಊಟ ಮಾಡ್ತೀನಿ, ನಾನು ನಿದ್ದೆ ಮಾಡಿದೆ, ನಂಗೆ ಸುಖ ಆಯಿತು, ನಂಗೆ ದುಃಖ ಆಯಿತು, ನನ್ನ ಮಗ, ನನ್ನ ಮಗಳು, ನನ್ನ ಅಳಿಯ, ನನ್ನ ಮನೆ, ನನ್ನ ದೇಹ, ನನ್ನ ಸಂಪತ್ತು ಅಂತ ನಮಗನ್ಸುತ್ತೆ. ಆದರೆ ಅದೆಲ್ಲ ಅಲ್ಲ, ಪರಮಾತ್ಮನೇ ಎಲ್ಲವನ್ನು ಮಾಡಿಸ್ತಾನೆ. ತಾನೇ ಮಾಡುವೆನೆಂದರಿದು, ಆನೆಗೆ ಹೇಗೆ ಭಯ ಇಲ್ಲವೋ ಹಾಗೆ ನಿನಗೂ ಭಗವಂತನ ಸ್ಮರಣೆ ಮಾಡಿದರೆ ಯಾವ ವಿಧವಾದ ಭಯವೂ ಬರೋದಿಲ್ಲ.
ಪವಮಾನ ವಂದಿತನೊಂದ ರಕ್ಷಣ ಬಿಟ್ಟಗಲ ನಿನ್ನ. ಆದ್ದರಿಂದ ಸಾಧನೆಯಲ್ಲೆಲ್ಲ ದೊಡ್ಡ ಸಾಧನೆ ಯಾವುದು? ನದಿಯಲ್ಲಿ ಮಿಂದೇಳುವುದಲ್ಲ, ದಾನ ಮಾಡುವುದಲ್ಲ, ತೀರ್ಥಯಾತ್ರೆ ಮಾಡುವುದಲ್ಲ, ಗಾನ ಮಾಡುವುದಲ್ಲ. ಸಾಧನೆಗಳಲ್ಲೆಲ್ಲ ದೊಡ್ಡ ಸಾಧನೆ ಯಾವುದು ಅಂತಂದ್ರೆ ಜಗನ್ನಾಥದಾಸರೇ ಅಂತಾರೆ, ಹಗಲು ನಂದಾ ದೀಪದಂದದಿ, ಹಗಲು ನಂದಾ ದೀಪದಂದದಿ ನಿಗಮ ವೇದ್ಯನ ಪೂಜಿಸುತ್ತ ಕೈ ಮುಗಿದು ನಾಲ್ಕರೊಳಗೊಂದು ಪುರುಷಾರ್ಥಗಳನ್ನು ಬೇಡದಲೇ ಮಗಮಡದಿ ಪ್ರಾಣೇಂದ್ರಿಯಾತ್ಮಾದಿಗಳು ಭಗವದಧೀನವೆಂದಡಿಗಡಿಗೆ ಚಿಂತಿಸುತ್ತಿರು. ಸಾಧನೆಯಲ್ಲೆಲ್ಲ ಯಾವುದು ಅಂದ್ರೆ ಅಧೀನ ಚಿಂತಿಪುದಕ್ಕಿಂತ ಅಧಿಕ ಸಾಧನವಿಲ್ಲ. ದಾಸೋಹಂ ಕೋಸಲೇಂದ್ರಸ್ಯ ನಾಹಂ ಕರ್ತ ಹರಿಕರ್ತ ಎನ್ನುವ ಜ್ಞಾನ ಭಗವನ್ನಾಮ ಸ್ಮರಣೆ ಮಾಡುವಾಗ ಬರಬೇಕು. ನಾನೂ ದೇವರು ಒಂದೇ, ನಾನೇ ಮುಂದೆ ದೇವರಾಗುತ್ತೀನಿ, ನನಗೂ ದೇವರಿಗೂ ಭೇದ ಇಲ್ಲ, ದೇವರಿಗೂ ದುಃಖ ಇದೆ, ದೇವರಿಗೂ ಸಂಸಾರ ಇದೆ, ಈ ರೀತಿ ತಿಳಿಯೋದು ಮೂರ್ಖತನ. ಅದನ್ನು ಬಿಟ್ಟು ಏನು ಮಾಡೋದೆಲ್ಲ ಪರಮಾತ್ಮನೇ ಒಳಗಿದ್ದು ಮಾಡಿಸ್ತಾನೆ ಎಂಬುದನ್ನು ತಿಳಿಯಬೇಕು. ಅದಕ್ಕೆ ಜಗನ್ನಾಥದಾಸರು ಇನ್ನೊಂದು ಕಡೆ ಅಂತಾರೆ, ಬಿಂಬರೂಪನು ಈ ತರದಿ ಜಡ ಪೊಂಬಸಿರ ಮೊದಲಾದ ಸುರರೊಳಗಿಂಬು ಗೊಂಡಿಗನೆಂದು ಧರ್ಮಾರ್ಥ ಕಾಮಗಳ ಹಂಬಲಿಸನು ದಿನದಿ ವಿಶ್ವ ಕುಟುಂಬಿ ಕೊಟ್ಟ ಕಣನ್ನ ಕುಚ್ಚಿತ ಕಂಬಳಿಯೇ ಸೌಭಾಗ್ಯವೆಂದವನಂಗ್ರಿಗಳ ಭಜಿಸೂ. ಒಳಗಡೆ ಬಿಂಬರೂಪಿಯಾದ ಭಗವಂತ ಇದ್ದಾನೆ. ಆ ಬಿಂಬರೂಪಿಯಾದ ಭಗವಂತ ಸಕಲ ಕರ್ಮಗಳನ್ನು ಮಾಡಿಸ್ತಾನೆ. ನಾನು ಅವನ ಅಧೀನ ಎನ್ನುವ ಚಿಂತನೆ ಬಂದರೆ ಭಯ ಇರೋದಿಲ್ಲ. ನಾನು ಸ್ವತಂತ್ರ, ನಾನೇ ಎಲ್ಲ ಮಾಡ್ತೀನಿ ಅಂದ್ರೆ ನಮಗೆ ಭಯ ಬರುತ್ತೆ. ಆದ್ರಿಂದ ಭಯ ಪರಿಹಾರ ಆಗಬೇಕು ಅಂದ್ರೆ ನಾವು ಭಗವದ್ ಅಧೀನರು ಎಂಬುದರ ಚಿಂತನೆ ಮಾಡಬೇಕು. ದೊಡ್ಡ ಸಮುದ್ರವನ್ನ ದಾಟಿದ, ಲಂಕಾಪಟ್ಟಣಕ್ಕೆ ಬೆಂಕಿ ಇಟ್ಟ, ಸೀತಾದೇವಿಗೆ ರಾಮರ ಉಂಗುರವನ್ನು ಕೊಟ್ಟು ಚೂಡಾಮಣಿಯನ್ನು ಸಂಗ್ರಹ ಮಾಡಿದ, ರಾವಣನಂಥ ಬಲಾಢ್ಯನ ಎದೆಗೆ ಕುಟ್ಟಿದ ಹನುಮಂತ ನೀನ್ಯಾರು ಅಂತ ಕೇಳಿದಾಗ ದಾಸೋಹಂ ಕೋಸಲೇಂದ್ರಸ್ಯ, ನಾನು ಭಗವಂತನ ದಾಸ ಅಂತ ಹನುಮಂತ ಆಡಿದ್ದಾನೆ. ಇದೇನು ಉಪಚಾರಕ್ಕೆ ಆಡಿದ್ದಲ್ಲ, ನಿಜವಾಗ್ಲೂ ನಾನು ಭಗವಂತನ ದಾಸ, ಇದನ್ನು ಯಾವಾಗಲೂ ತಿಳಿದಿರ್ತಾನೆ. ದಾಸೋಹಂ ಕೋಸಲೇಂದ್ರಸ್ಯ ಅನ್ನೋದನ್ನ. ಹಾಗೆ ನಾವು ದೇವರು ಕೊಟ್ಟದ್ದನ್ನ ಧರ್ಮಾರ್ಥ ಕಾಮಗಳ ಹಂಬಲಿಸದೆ ಅನುದಿನದಿ ವಿಶ್ವ ಕುಟುಂಬಿ ಅವನು ಭಗವಂತ. ನಮ್ಮದು ಒಂದು ಮಗಳು, ಒಂದು ಮಗ, ಸಣ್ಣ ಸಣ್ಣ ಕುಟುಂಬ ನಮ್ಮದು. ಅವನು ವಿಶ್ವ ಕುಟುಂಬಿ ಭಗವಂತ. ಆದ್ರಿಂದ ಬ್ರಹ್ಮಾಂಡಂ ವರಮಂದಿರಂ ಸುರಗಣ ಯಸ್ಯ ಪ್ರಭೋ ಸೇವಕಾಹ ಶಸ್ತ್ರೈಲೋಕ್ಯ. ಪರಮಾತ್ಮ ಎಲ್ಲ ಲೋಕಗಳು ಅವನಿಗೆ ಕುಟುಂಬನೇ ಅವನಿಗೆ. ಆದ್ರಿಂದ ಅವನಿಗೆ ಏನನ್ನೂ ಕೇಳದೆ ಅನುದಿನದಿ ವಿಶ್ವ ಕುಟುಂಬಿ ಕೊಟ್ಟ ಕಣನ್ನ, ಏನಿನ ಯೋಗ್ಯತೆಗೆ ಏನು ಕೊಡ್ತಾನೆ ಅದನ್ನು ಊಟ ಮಾಡು. ಹರಕಲ ಕಂಬಳಿಯ ಅದನ್ನೇ ಸೌಭಾಗ್ಯ ಅಂತ ತಿಳಿದುಕೋ. ನೀನು ನಿನ್ನದು ಯಾವುದೂ ಇಲ್ಲ ಎಂಬುದನ್ನ ನಾವು ತಿಳಿಯಬೇಕು ಎಂಬುದನ್ನು ಜಗನ್ನಾಥದಾಸರು ಹೀಗೆ ಈ ಒಂದು ಪದ್ಯದಲ್ಲಿ ಈ ನಿಮಿತ್ತ ಸ್ವಾಧೀನ ಕರ್ತೃತ್ವವನ್ನು ಮರೆದು, ಆದ್ದರಿಂದ ನಾವು ಕರ್ತೃಗಳಲ್ಲ, ಪರಮಾತ್ಮನೇ ಮುಖ್ಯಕರ್ತ ಎಂಬುದಾಗಿ ಹೇಳ್ತಾ, ಮದ್ದಾನೆ ಹೇಗೆ ಎಲ್ಲೂ ಭಯವಿಲ್ಲದೆ ಹೇಗೆ ಸಂಚಾರ ಮಾಡುತ್ತೆ, ಹಾಗೆ ಭಗವಂತನ ಸ್ಮರಣೆ ಬಂದರೆ ನಿನಗೆ ಯಾವ ಭಯವೂ ಬರೋದಿಲ್ಲ. ಅದರಿಂದ ಪರಮಾತ್ಮ ಅವನಿದ್ದಾನೆ. ಯೋಗಕ್ಷೇಮಂ ವಹಾಮ್ಯಹಂ ಅಂತ ಅವನು ಶಪಥ ಮಾಡಿದ್ದಾನೆ. ಅನನ್ಯಾಸ್ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ನನ್ನ ಸ್ಮರಣೆ ಮಾಡತಕ್ಕಂಥವರಿಗೆ ನಾನು ಸದಾ ಅವರ ಯೋಗಕ್ಷೇಮವನ್ನು ಚಿಂತನೆ ಮಾಡ್ತೀನಿ. ಅವರು ತಮ್ಮ ಯೋಗಕ್ಷೇಮ ಅವರು ಚಿಂತನೆ ಮಾಡಿಕೊಂಡ್ರೆ ಅದು ಅವರ ಹಣೆ ಬರ. ಅವರು ತಮ್ಮ ಯೋಗಕ್ಷೇಮವನ್ನು ಅವರು ಏನೂ ಮಾಡಿಕೊಳ್ಳಾರರು. ನನ್ನನ್ನು ನೀವು ಚಿಂತನೆ ಮಾಡಿದರೆ ನಿಮ್ಮ ಯೋಗಕ್ಷೇಮವನ್ನು ನಾನು ನೋಡ್ತೀನಿ. ನಾವು ಇಡೀ ದಿನ ನಾವೇ ಮಾಡ್ತೀವಿ ಅಂತ ಹೇಳ್ಕೋತೀವಿ. ದುಃಖ ಬಂದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಓಡೋಗ್ತೀವಿ ನಾವು, ಮೂರ್ಖರು. ಆದ್ದರಿಂದ ಭಯ ಪರಿಹಾರಕ್ಕೆ ನಮಗಿರ್ತಕ್ಕಂಥ ದೊಡ್ಡ ಮಾಧ್ಯಮ ಭಗವನ್ ನಾಮ ಸ್ಮರಣೆ. ದೇವರ ನಾಮಸ್ಮರಣೆ ಮಾಡಿದ್ರೆ ಎಲ್ಲ ಭಯವೂ ತಾನಾಗಿ ಪರಿಹಾರ ಆಗತ್ತೆ. ಭಯದ ಪರಿಹಾರದ ಮಂತ್ರ ಯಾವುದೋ ಒಂದು ಯಂತ್ರ ಅಲ್ಲ, ಮಂತ್ರ ಅಲ್ಲ, ತಂತ್ರ ಅಲ್ಲ, ಯಾವುದೋ ದೇವಗಳು ಗುಡಿಗುಂಡಾಂತರಗಳಲ್ಲ, ಕೂತಲ್ಲೇ ಮಾಡಬಹುದಾದ, ಯಾರೂ ಕದ್ದೊಯ್ದೇ ಇರುವ, ನಮ್ಮ ಬಳಿಯೇ ಇರುವ, ದುಡ್ಡು ಕೊಟ್ಟು ತರಬೇಕಾಗಿಲ್ಲದೇ ಇರುವ, ಸ್ಮರಣೆ ಮಾಡಿದರೆ ಅನಂತ ಪುಣ್ಯಗಳನ್ನು ಕೊಡುವಂತಹ ಭಗವನ್ನಾಮ ಸ್ಮರಣೆಗೆ ಇಷ್ಟು ಒಂದು ಬಲ ಉಂಟು. ಭಯ ಪರಿಹಾರ ಮಾಡುವ ಭಗವಂತನಿಗೆ ನಾಮಕ್ಕೆ ಭಯ ಪರಿಹಾರ ಮಾಡುವ ಸಾಮರ್ಥ್ಯ ಬಹಳ ದೊಡ್ಡದಾಗಿದೆ ಎಂಬುದನ್ನು ನಾವು ತಿಳಿದು ಭಗವನ್ನಾಮ ಸ್ಮರಣೆಯನ್ನು ಮಾಡಬೇಕು ಅಂತ ಜಗನ್ನಾಥದಾಸರು ಹೇಳ್ತಾ, ಜೊತೆಗೆ ಬಿಂಬಾರಾಧನೆ ಮಾಡಪ್ಪ. ಏನೇನು ಮಾಡುವುದೆಲ್ಲ
ಮೊದಲು ಒಳಗಿದ್ದು ಬಿಂಬ ಮಾಡಿಸ್ತಾನೆ ಅಂತ ಹೊರಗಡೆಯ ಪ್ರತಿಮೆ, ಹೊರಗಡೆಯ ಮೂರ್ತಿ ಇದೆಲ್ಲದಕ್ಕಿಂತ ಒಳಗೆ ದೇವರಿದ್ದಾನೆ ಎನ್ನುವುದನ್ನು ಮೊದಲು ತಿಳಿಯಬೇಕು. ನಾವು ನಮ್ಮ ಒಳಗಿರುವ ದೇವರನ್ನ ಮರೆತು ಎಲ್ಲೋ ಬೇರೆ ಕಡೆ ದೇವರನ್ನು ತೋರಿಸಬಾರದು. ಮೊದಲು ನಮ್ಮೊಳಗೆ ದೇವರಿದ್ದಾನೆ, ಈ ಜ್ಞಾನ ನಮಗೆ ಬರಬೇಕು. ನಾವೇ ದೇವರಲ್ಲ, ಮತ್ತೆ ನಮ್ಮೊಳಗೆ ದೇವರಿದ್ದಾನೆ. ದೇವರು ಬೇರೆ, ನಾವು ಬೇರೆ. ನಮ್ಮೊಳಗಿರುವ ಭಗವಂತ ನಮ್ಮಿಂದ ಭಿನ್ನನಾಗಿದ್ದಾನೆ, ಸುಖಿಯಾಗಿದ್ದಾನೆ, ಆನಂದಮಯನಾಗಿದ್ದಾನೆ, ಜ್ಞಾನಪೂರ್ಣನಾಗಿದ್ದಾನೆ, ಸಚ್ಚಿದಾನಂದಾತ್ಮಕನಾಗಿದ್ದಾನೆ, ಆನಂದ ಘನನಾಗಿದ್ದಾನೆ, ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ. ನಮ್ಮೊಳಗಿದ್ದು ಅನುಗ್ರಹವನ್ನು ಮಾಡತಕ್ಕೋಸ್ಕರವಾಗಿದ್ದಾನೆ. ಹೇಗೆ ತಾಯಿ ಯಾವಾಗಲೂ ಮಗುವಿನ ಜೊತೆಗೇ ಇರ್ತಾಳೋ ಹಾಗೆ ನಮಗೆ ಯೋಗ್ಯತೆ ಇಲ್ಲ, ಏನೂ ಮಾಡಿಕೊಳ್ಳಿಕ್ಕಾಗಲವಾದ್ದರಿಂದ ಭಗವಂತ ನಮಗೆ ಹೀಗೆ ಮಾಡಿಸ್ತಾ ಇದ್ದಾನೆ ಎನ್ನುವುದರ ಜ್ಞಾನ ನಮಗೆ ಬರಬೇಕು ಅನ್ನುವುದನ್ನ ಜಗನ್ನಾಥದಾಸರು ಬಿಂಬಾರಾಧನೆಯನ್ನು ಹೇಳ್ತಾ ಇದ್ದಾರೆ. ಬಿಂಬಕ್ಕೆ ಅಲಂಕಾರ ಮಾಡಿದರೆ ಕನ್ನಡಿಯಲ್ಲಿ ಕಾಣಿಸುವ ಪ್ರತಿಬಿಂಬವೂ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಮೂರ್ಖರು ನಾವು ಕನ್ನಡಿಗೆ ಅಲಂಕಾರ ಮಾಡ್ತಾ ಇದ್ದೇವೆ ಪ್ರತಿಬಿಂಬಕ್ಕೆ. ಕನ್ನಡಿ ಹೇಗಿದ್ದರೇನು, ಕನ್ನಡಿ ಸ್ವಚ್ಛವಾಗಿ ಕಾಣಿಸುವಂತಿದ್ದರೆ ಸಾಕು. ನಾವು ಅಲಂಕಾರ ಮಾಡಿಕೊಂಡರೆ ಬಿಂಬ, ನಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣಿಸಿಕೊಳ್ಳುವುದು ಚೆನ್ನಾಗಿ ಕಾಣಿಸುತ್ತಾದ್ದರಿಂದ ಜಗನ್ನಾಥದಾಸರಂತಾರೆ, ದೇವರ ಆರಾಧನೆ ಮಾಡುವುದನ್ನು ಬಿಟ್ಟು ಭಗವಂತನಿಗೆ ಪೂಜೆ ಎನ್ನುವುದನ್ನು ಮರೆತು ಮಾಡುವುದೆಲ್ಲವೂ ಶ್ರಮವಾಗತ್ತೆ ಅಂತಾರೆ. ಶ್ರಮಯೇವೈ ಕೇವಲಂ. ಹಲವು ಕರ್ಮವ ಮಾಡಿ ದೇಗವ ಬಳಲಿಸದೆ ದಿನ ದಿನದಿ ಹೃದಯಾಮಲ ಸದನದಿ ವಿರಾಜಿಸುವ ಹರಿಮೂರ್ತಿಯನೆ ಭಜಿಸು. ತಿಳಿಯದಿ ಪೂಜಾ ಪ್ರಕರಣವ ಫಲ ಸುಪುಷ್ಪ ಅಗ್ರ್ಯೋದಕ ಶ್ರೀ ತುಳಸಿ ದಳವರ್ಪಿಸಲು ಒಪ್ಪನು ವಾಸುದೇವ ಸದಾ. ಪರಮಾತ್ಮ ನಮ್ಮ ಪೂಜೆಯನ್ನು ಒಪ್ಪಬೇಕಾದ್ರೆ ನಮ್ಮೊಳಗಿರುವ, ನಮಗೆ ನಿಯಾಮಕನಾಗಿರುವ, ಸ್ವತಂತ್ರನಾಗಿರುವ ಆ ಭಗವಂತನನ್ನ, ಅವನ ಪೂಜೆ ಅಂತ ಮೊದಲು ತಿಳಿ. ಒಳಗಿದ್ದ ದೇವರನ್ನ ಕಾಣುವ ಪ್ರಯತ್ನವನ್ನು ಮಾಡು. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡ ಅಂದಿದ್ದಾರೆ. ಅಂತರಂಗದೊಳಗಿರುವ ದೇವರನ್ನ ನಾವು ನೋಡುವ ಪ್ರಯತ್ನವನ್ನು ಮೊದಲು ಮಾಡಬೇಕು. ಅವನು ದೇವರೊಳಗಿದ್ದಾನೆ, ಅವನೇ ಪ್ರತಿಮೆಯಲ್ಲಿದ್ದಾನೆ, ಅವನೇ ಪದಾರ್ಥಗಳಲ್ಲಿದ್ದಾನೆ. ಈ ಮೂರೂ ಜಾಗದಲ್ಲಿರುವ ಜಡವಾದ ಪ್ರತಿಮೆ, ಚೇತನರಾದ ನಮ್ಮಲ್ಲಿ, ಪೂಜಾ ಸಾಮಗ್ರಿಗಳಲ್ಲಿ, ಪೂಜೆಗಿಟ್ಟ ಪದಾರ್ಥಗಳಲ್ಲಿ, ಹಣ್ಣು, ಹೂವ, ತುಳಸಿ, ಪ್ರತಿಯೊಂದರಲ್ಲೂ ಗಂಧ, ದೀಪ, ಧೂಪಗಳಲ್ಲಿ ಅವನೇ ಇದ್ದಾನೆ. ಅವನಿರುವುದರಿಂದ ಅದಕ್ಕೆ ಸತ್ತ, ಪ್ರತೀತಿ, ಪ್ರವೃತ್ತಿ ಮೂರು ಬಂದಿದೆ ಎಂಬುದನ್ನು ತಿಳಿದು ಮಾಡಬೇಕು. ಅದನ್ನು ಮಾಡದೆ ಬರೀ ನಾವು ಸತ್ತ ಪ್ರತೀತಿ ಪ್ರವೃತ್ತಿಗಳನ್ನ ಏನಾಗ್ತದೆ, ಸತ್ತ ಪ್ರತೀತಿ ಪ್ರವೃತ್ತಿಗಳು ಎಲ್ಲವೂ ಅವನಿಂದ ಆಗತ್ತೆ ಎಂಬುದನ್ನು ತಿಳಿಯಬೇಕು ಎನ್ನುವುದನ್ನ, ಹಲವು ಕರ್ಮವ ಮಾಡಿ ದೇಹವ ಬಳಲಿಸದೆ ದಿನ ದಿನದಿ ಹೃದಯಾಮಲ ಸದನದಿ ವಿರಾಜಿಸುವ ಹರಿಮೂರ್ತಿಯನೆ ಭಜಿಸು. ತಿಳಿಯದಿ ಪೂಜಾ ಪ್ರಕರಣವ ಫಲಸು ಪುಷ್ಪಾಗ್ರೋದಕ ಶ್ರೀ ತುಳಸಿ ದಳವರ್ಪಿಸಲು ಒಪ್ಪನು ವಾಸುದೇವ ಸದಾ. ಪರಮಾತ್ಮನ ಬಗ್ಗೆ ಹಲವು ಕರ್ಮವ, ಏನೇನೋ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಅಷ್ಟಾಂಗ ಯೋಗಗಳ 4 ಅಂಗಗಳು, ಇದೆಲ್ಲವನ್ನ ಮಾಡಿ ಬೇಕಾದ್ದನ್ನು ಮಾಡ್ತೀಯ. ಮಾಡಿದ ಮೇಲೆ ಅವೆಲ್ಲವೂ ಬಾಹ್ಯ ವಿಷಯದ ಕಡೆಗೆ ಹೋಗಬಾರದು, ಪರಮಾತ್ಮನ ಕಡೆಗೆ ಹೋಗಬೇಕು ನಮಗೆ. ಆದ್ದರಿಂದ ನಿರ್ಮಲವಾದ ಹೃದಯ ಮಂಟಪದಲ್ಲಿ ಸ್ವತಂತ್ರ ಕರ್ತನಾದ ಬಿಂಬಮೂರ್ತಿಯನ್ನ ನಾವು ಆರಾಧನೆಯನ್ನು ಮಾಡಬೇಕು. ಒಳಗಿರುವ ಭಗವಂತನ ಪೂಜೆಯನ್ನ ಕಲಿಯಬೇಕು. ಆದ್ದರಿಂದ ಒಳಗಿರುವ ದೇವರನ್ನ ಕಾಣಲಿಕ್ಕಾಗಿ ಹೊರಗಿರುವ ಈ ಪೂಜೆಗಳು, ಒಳಗಿರುವ ನದಿಗಳು, ನಾಡಿ ಪ್ರಕರಣ ಸಂಧಿಯಲ್ಲಿ ಹೇಳಿದ್ರಲ್ಲ, ನಮ್ಮ ದೇಹದ ಒಳಗಡೆ ಗಂಗಾ, ಯಮುನಾ, ಸಿಂಧು, ಸರಸ್ವತಿ ಎಲ್ಲ ನದಿಗಳಲ್ಲಿ ಎಣೆಯಾಗಿ ನಿಂತಿದೆ. ಆ ಎಲ್ಲ ಕಡೆಯಲ್ಲಿರುವ ಭಗವಂತನ ಆ ಮೂರ್ತಿಯನ್ನು ತಿಳಿಯುವುದರ ಪ್ರಯತ್ನವನ್ನು ನಾವು ಮಾಡಬೇಕು. ಆದ್ದರಿಂದ ದೇಹಕ್ಕೆ ಬರೀ ಶ್ರಮವಾಗುವ ಕೆಲಸವನ್ನು ಮಾಡಬಾರದು. ಈ ಪೂಜಾ ಪ್ರಕರಣವನ್ನ ತಿಳಿದೇ ಇದ್ರೆ ಏನು ಪ್ರಯೋಜನವಿಲ್ಲ. ಆದ್ದರಿಂದ ಭಗವಂತ ಒಳಗಿದ್ದು ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಒಳಗಿದ್ದಾನೆ ಎಂಬುದನ್ನು ಮರೆತು ಬಿಟ್ಟು ಬರೀ ಪ್ರತಿಮೆಗಳಲ್ಲಿ ಮತ್ತೊಂದು ಕಡೆಯಲ್ಲಿ ಪೂಜೆ ಮಾಡಿದರೆ ಪ್ರಯೋಜನವಿಲ್ಲ ಎಂಬುದನ್ನು ನಾವು ಚೆನ್ನಾಗಿ ತಿಳಿಯಬೇಕು. ಆದ್ದರಿಂದ ಜಗನ್ನಾಥದಾಸರು ಹೀಗೆ 2 ಪದ್ಯಗಳಲ್ಲಿ ಮತ್ತು ಇನ್ನೊಂದು ಹರಿಕಥಾಂಸಾರದ ಒಂದು ಕಡೆ ಅಂತಾರೆ, ಭಗವಂತ ತಾನು ಒಳಗಿದ್ದು ಮಾಡುತ್ತಾನೆ ಎಂಬುದನ್ನು ತಿಳಿಯದೆ ನಾನು ಮಾಡಿದೆ, ನನ್ನಿಂದ ಆಯಿತು ಅಂತ ನೀವು ತಿಳ್ಕೊಂಡ್ರೆ ಮೂರ್ಖತನ ಆಗುತ್ತೆ, ಬಿಂಬನನ್ನು ಮರೆತು. ಅದಕ್ಕೆ ಅವರೊಂದು ಕಡೆ ಹೇಳ್ತಾರೆ, ಕೆಸರ ಘಟಗಳ ಮಾಡಿ ಬೇಸಿಗೆ
ಒಣಗಿಸಿದರು ಘನರಸವು ತುಂಬಲು ಬಹುದೇ. ಸರ್ವಸ್ವತಂತ್ರನು ನಾನೆಂಬ ಪಶುಪ ನರನೇನೇನು ಮಾಳ್ಪಾನಶನದಾನ ಸ್ನಾನ ಕರ್ಮಗಳು ಸರಿಪೋಪು ಬರಿದೆ ದೇಹಾಯಾಸವನೆ ಕೊಟ್ಟು. ಗಡಿಗೆಯನ್ನು ಮಾಡೋನು ಮಾಡಿದ ಮೇಲೆ ಬರೀ ಬಿಸಿಲಲ್ಲಿ ಒಣಗಿಟ್ಟರೆ ಪ್ರಯೋಜನ ಇಲ್ಲ, ಅದಕ್ಕೆ ಬೆಂಕಿ ಹಾಕಿ ಸುಡಬೇಕದನ್ನ. ಮಣ್ಣಿನ ಇಟಿಗೆ ಮಾಡಿದಾಗ ಬರೀ ಒಣಗಿದರೆ ಸಾಲದು, ಅದನ್ನು ಬೇಯಿಸ್ತಾರೆ. ಇಟಿಗೆಯನ್ನ ಗಡಿಗೆಯನ್ನ ಬೇಯಿಸ್ತಾರೆ. ಅದನ್ನು ದೊಡ್ಡ ಬಿಸಿಲಿದೆ, 48 ಡಿಗ್ರಿ 50 ಡಿಗ್ರಿ ಇದೆ, ಪ್ರಯೋಜನ ಆಗೋದಿಲ್ಲ. ಇನ್ನು ಹೆಚ್ಚು ಬಿಸಿಲಲ್ಲಿ ಬೆಂಕಿಯಲ್ಲಿ ಸುಡಬೇಕದು. ಹಾಗೆ ನಾನೇ ಸ್ವತಂತ್ರಕರ್ತ, ನಾನೇ ಎಲ್ಲ ಮಾಡ್ತೀನಿ, ನಾನು ನಾಮಸ್ಮರಣೆ ಮಾಡ್ತಾ ಇದ್ದೀನಿ, ಇಷ್ಟು 1000 ನಾಮಸ್ಮರಣೆ ಮಾಡಿದೆ, ಪ್ರಯೋಜನ ಇಲ್ಲ. ದೇವರು ಮಾಡಿಸಿದ ಎನ್ನುವ ಜ್ಞಾನ ನಮಗೆ ಬರಬೇಕು. ಅದು ದೇವರು ಮಾಡಿಸಿದ, ಬಿಂಬಮೂರ್ತಿ ಪರಮಾತ್ಮ ಮಾಡಿಸಿದ ಅನ್ನುವ ಜ್ಞಾನ ಬರದೇ ಇದ್ದರೆ ನೀನು ಬರೀ ದನಗಾಹಿ, ಒಬ್ಬ ದಡ್ಡ ಆಗಿಬಿಡ್ತೀಯ ನೀನು. ಅನಶನ, ನೀ ಮಾಡಿದ ಉಪವಾಸ, ದಾನ, ಸ್ನಾನ ಕರ್ಮಗಳು ಹೊಸರಿಪೋಪುದು. ಬೆಂಕಿಯಲ್ಲಿ ಸುಡದೇ ಇದ್ದ ಗಡಿಗೆಯಲ್ಲಿ ನೀರು ಹಾಕಿದ್ರೆ ಹೆಂಗೆ ಸೋರ ಹೋಗಿಬಿಡುತ್ತೋ ಹಾಗೆ ಭಗವಂತನ ಸ್ವಾತಂತ್ರ್ಯವನ್ನ, ಬಿಂಬರೂಪಿಯನ್ನು ತಿಳಿಯದೆ ಮಾಡಿದ ಸಕಲ ಕರ್ಮಗಳು ವ್ಯರ್ಥ, ದೇಹಾಯಾಸವಾಗತ್ತೆ ಎಂಬುದನ್ನು ನಾವು ತಿಳಿಯಬೇಕು. ಆದ್ದರಿಂದ ಇಂಥ ಒಂದು ಶ್ರೇಷ್ಠವಾದ ನಾನು ಮಾಡುತ್ತಾ ಇದ್ದೀನಿ ಎಂಬುದನ್ನು ಬಿಟ್ಟು ಬಿಂಬಮೂರ್ತಿಯ ಸ್ಮರಣೆ ಮಾಡಿ ಭಯದ ಪರಿಹಾರವನ್ನು ಮಾಡಿಕೊಂಡು ನಾವು ಭಗವದ್ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದನ್ನು ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ. ಮುಂದಿನ ಪದ್ಯದಲ್ಲಿ ಪಂಚಭೂತಗಳಲ್ಲಿ ಭಗವಂತ ಯಾವ್ಯಾವ ರೂಪದಿಂದಿದ್ದಾನೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.